ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದ ಟಾಪಿಕ್ ಏನಂತಂದರೆ, ನೋಡಿ ವೀಕ್ಷಕರೇ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ, ಮೊಬೈಲ್ ನಂಬರ್ ಕೂಡ ಇರುತ್ತೆ. ಆದರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರು ಲಿಂಕ್ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಿರೋದಿಲ್ಲ. ಹಾಗಿದ್ದರೆ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಯಾವುದು ಅಂತ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ನಿಮ್ಮ ಹತ್ರ ಹಳೆ ನಂಬರ್ ಇರುತ್ತೆ, ಆಧಾರ್ ಕಾರ್ಡು ನಿಮ್ಮ ಹತ್ರ ಸ್ಮಾಲ್ ಸೈಜ್ ನೀವು ಟ್ರಾವೆಲಿಂಗಿಗಾಗಿ ಅಥವಾ ಪಾಕೆಟ್ನಲ್ಲಿ ಇಟ್ಕೊಳ್ಳೋಕ್ಕಾಗಿ ಕಟ್ ಮಾಡ್ಕೊಂಬಿಟ್ಟು ಲ್ಯಾಮಿನೇಷನ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡಿರ್ತೀರ. ಬಟ್ ಈ ಒಂದು ಸ್ಮಾಲ್ ಕಾರ್ಡಲ್ಲಿ ನಿಮಗೆ ಮೊಬೈಲ್ ನಂಬರು ಇರೋದಿಲ್ಲ. ಸೊ ಹಾಗಿದ್ದರೆ ನಿಮ್ಮ ಹತ್ರ ಲೆಂತ್ ಕಾರ್ಡ್ ಇದ್ದರೆ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ಲೆಂತ್ ಕಾರ್ಡ್ ಇದ್ದರೆ ಅದರಲ್ಲಿ ಮೊಬೈಲ್ ನಂಬರ್ ಸಮೇತ ನಿಮಗೆ ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ಗಳು ಸಿಗುತ್ತೆ. ಬಟ್ ಇಲ್ಲಿ ಈ ಒಂದು ಸ್ಮಾಲ್ ಕಾರ್ಡು ನಿಮ್ಮ ಪಾಕೆಟ್ನಲ್ಲಿ ಇಟ್ಕೊಳ್ಳೋದಕ್ಕಾಗಿ ನೀವು ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿರ್ತೀರ. ಬಟ್ ಯಾವ ಮೊಬೈಲ್ ನಂಬರು ಲಿಂಕ್ ಇದೆ ಅಂತ ಅನ್ನೋದು ಗೊತ್ತಿರೋದಿಲ್ಲ. ಸೊ ನೀವು ಹತ್ತಿರದ AEPS ಅಂದರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಹತ್ರ ಹೋಗ್ತೀರಾ. ಅಲ್ಲಿ ಕೂಡ ನಿಮಗೆ ಮೊಬೈಲ್ ನಂಬರ್ ಬೇಕಾಗತ್ತೆ ಅಮೌಂಟ್ ವಿಡ್ರಾ ಮಾಡಲಿಕ್ಕೆ. ನಂತರ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರು ಲಿಂಕ್ ಇರಬೇಕು, ಮ್ಯಾಂಡೇಟರಿ. ನಂತರ ಆಧಾರ್ ಕಾರ್ಡು NPC ಆಗಿರಬೇಕು, ಅದು ಕೂಡ ಮ್ಯಾಂಡೇಟ್ರಿ. ಸೊ ಇದು ಕೆಲವೊಂದು ಮ್ಯಾಂಡೇಟರಿ ರೂಲ್ಸ್ಗಳೇನದಾವಲ್ಲ, ಅದಕ್ಕಾಗಿ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರು ಲಿಂಕ್ ಇರೋದು ಮ್ಯಾಂಡೇಟರಿ. ಸೊ ಇವಾಗ ನಾನು ನಿಮಗೆ ಇಲ್ಲಿ ಕೆಲವು ಸ್ಟೆಪ್ಗಳಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರು ಲಿಂಕ್ ಇದೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಲಿಕ್ಕೆ ಪ್ರಯತ್ನ ಪಡಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಮಗೆ ಒಂದು ಸಣ್ಣ ರಿಕ್ವೆಸ್ಟು, ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟು ನಮಗೆ ಬಹಳ ಅಗತ್ಯ ಇರುತ್ತೆ. ನಂತರ ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಕೂಡ ಒಂದು ಹೊಸ ವಿಷಯಗಳನ್ನು ನಿಮಗೆ ತಂದು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ವೀಕ್ಷಕರೇ, ಇವಾಗ ನಾವು ಟಾಪಿಕಿನ ಹತ್ರ ಬರೋಣ. ಇವಾಗ ಈ ವೆಬ್ಸೈಟಿಗೆ ನೀವು ಬರಬೇಕಾಗತ್ತೆ. ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಇಲ್ಲದಿದ್ದರೆ ನೀವು ಡೈರೆಕ್ಟ್ ಗೂಗಲ್ನಲ್ಲಿ ಹೋಗ್ಬಿಟ್ಟು ಮೈ ಆಧಾರ್ ಅಂತೇಳಿ ಟೈಪ್ ಮಾಡಿದರೆ ಸಾಕು. ಮೊದಲು ಬರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ವೆಬ್ಸೈಟು ನಿಮಗೆ ಅಪಿಯರ್ ಆಗುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ಮಾಡೋ ಕೆಲಸ ಏನಂತಂದರೆ, ಈ ವೆಬ್ಸೈಟಿಗೆ ಬಂದ ನಂತರ ನೀವು ನಿಮ್ಮ ಹತ್ರ ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಗೊತ್ತಿದ್ದಾಗ ಮಾತ್ರ ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇಲ್ಲಿ ಲಾಗಿನ್ ವಿತ್ ಆಧಾರ್ ಆ್ಯಂಡ್ OTP ಅಂತ ಇದೆ. ಬಟ್ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊಬೈಲ್ ನಂಬರ್ ಇದೆ ಅಂತ ಅನ್ನೋದು ಗೊತ್ತೇ ಇರೋದಿಲ್ಲ. ಸೊ ಅವಾಗ ನೀವು ಇಲ್ಲಿ ಲಾಗಿನ್ ವಿತ್ ಆಧಾರ್ ಆ್ಯಂಡ್ OTP ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಬಟ್ ನೀವು OTP ಹಾಕೋವರೆಗೂ ಈ ಪೇಜು ಲಾಗಿನ್ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಇಂಪಾರ್ಟೆಂಟ್ OTP ಇಂದನೇ ಲಾಗಿನ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ OTP ಹಾಕಿದ ಮೇಲೇ. ಸೊ ಇವಾಗ ನಿಮಗೆ ಯಾವ ಮೊಬೈಲ್ ನಂಬರ್ ಅನ್ನೋದು ಗೊತ್ತಿರೋದಿಲ್ಲ. ನಂತರ ಹಳೆ ನಂಬರು ಗೊತ್ತಿದ್ದರೂ ಕೂಡ ಕಳೆದೋಗಿರುತ್ತೆ. ಆ ನಂಬರ್ ಚೇಂಜ್ ಆಗಿದೆಯೋ ಅನ್ನೋದನ್ನು ಕೂಡ ನಿಮಗೆ ಗೊತ್ತಾಗಿರೋದಿಲ್ಲ. ಸೊ ಹಾಗಿದ್ದಾಗ ಇದೇ ವೆಬ್ಸೈಟಲ್ಲಿ ಇದೇ ಪೇಜಲ್ಲಿನೇ ನಿಮಗೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಇನ್ನೂ ಕೆಲವೊಂದಿಷ್ಟು ಆಪ್ಷನ್ಗಳು ಕಾಣ್ತವೆ. ಇಲ್ಲಿ ಸಿಂಪಲ್ ಏನಿಲ್ಲ ವೀಕ್ಷಕರೇ, ಇಲ್ಲಿ ನೋಡಿ ಚೆಕ್ ಆಧಾರ್ ವ್ಯಾಲಿಡಿಟಿ ಅಂತ ಇದೆಯಲ್ವಾ. ಸೊ ಈ ಚೆಕ್ ಆಧಾರ್ ವ್ಯಾಲಿಡಿಟಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೋಡಿ, ಇವಾಗ ನಾನು ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ತೇನೆ.
ನೋಡಿ ಇವಾಗ ಆಧಾರ್ ನಂಬರನ್ನು ನಾನು ಎಂಟ್ರಿ ಮಾಡಿದ್ದೀನಿ. ನಂತರ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚಾನ ಇಲ್ಲಿ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಎಂಟರ್ ಮಾಡಿ. ಸ್ಮಾಲ್ ಇದ್ದರೆ ಸ್ಮಾಲು, ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ಲು. ಇದರ ನಂತರ ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ, ಈ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಎಲ್ಲ ಮಾಹಿತಿಗಳು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕಾಣುತ್ತೆ, ಎಕ್ಸಿಸ್ಟ್ ಅಂತೇಳಿ. ನಂತರ ನಿಮ್ಮ ಆಧಾರ್ ವೆರಿಫಿಕೇಷನ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿದೆ ಅಂತೇಳಿ ತೋರಿಸುತ್ತೆ. ನಂತರ ಇಲ್ಲಿ ನಿಮ್ಮ ಏಜ್ ಬ್ಯಾಂಡು ಎಷ್ಟು, 30ರಿಂದ 40. ನಂತರ ನಿಮ್ಮ ಜೆಂಡರು ಮೇಲೋ ಫೀಮೇಲೋ, ನಿಮ್ಮ ಸ್ಟೇಟ್ ಯಾವುದು ಅಂತೇಳಿ ಕಾಣುತ್ತೆ. ನಂತರ ಇಲ್ಲಿ ನೋಡಿ ನೀವು ಏನು ಹುಡುಕ್ತಾ ಇದ್ದೀರೋ ಅದೇ ನಿಮಗೆ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ ಮೊಬೈಲ್ ಅಂತ ಇದೆ, ಈ ಮೊಬೈಲ್ ನಂಬರ್ ಕೂಡ ಇಲ್ಲಿ ಕೊನೆಯದಾಗಿ ಕಾಣ್ತಾ ಇದೆ ನೋಡಿ, ಸರಿನಾ? ಇಲ್ಲಿ ಕಾಣ್ತಾ ಇರೋಂಥ ಮೊಬೈಲ್ ನಂಬರು ನಿಮ್ಮ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರು. ನೋಡಿ ವೀಕ್ಷಕರೇ, ಇಷ್ಟು ಸಿಂಪಲ್ ಮೆಥಡ್ ಇದೆ. ನಿಮ್ಮ ಮೊಬೈಲ್ ನಂಬರು ಯಾವುದು ಅನ್ನೋದನ್ನು ಪೂರ್ತಿ ನಂಬರು 10 ಡಿಜಿಟ್ ನಂಬರ್ ತೋರಿಸೋದಿಲ್ಲ. ಇಲ್ಲಿ ಲಾಸ್ಟ್ 3 ಡಿಜಿಟ್ ನಂಬರನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ಈ ಒಂದು UIDAI ವೆಬ್ಸೈಟು. ಈ ವೆಬ್ಸೈಟ್ನಲ್ಲಿ ನೀವು ಈ ನಂಬರ್ನ ತಿಳ್ಕೊಂಬಿಟ್ಟು ಈ ನಂಬರ್ ನಿಮ್ಮ ಹತ್ರ ಇದೆಯೋ ಇಲ್ವೋ, ನಂತರ ಇದ್ರೂ ಕೂಡ OTP ಬರದೇ ಇದ್ದರೆ ನಿಮ್ಮ ನಂಬರ್ಗೆ ರೀಚಾರ್ಜ್ ಕಂಪ್ಲೀಟಾಗಿ ಮುಗಿದಿರುತ್ತೆ. ಸೊ ಹಾಗಾಗಿ ನೀವು SMS OTP ಬರದೇ ಇರೋಂಥ ರಿಚಾರ್ಜನ್ನು ಮಾಡ್ಕೋಬೇಡಿ. ಅನ್ಲಿಮಿಟೆಡ್ ರಿಚಾರ್ಜನ್ನು ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಮೊಬೈಲಿಗೆ ರಿಜಿಸ್ಟರ್ ಆಗಿರೋ ನಂಬರಿಗೆ OTP ಬರುತ್ತೆ. ನೋಡಿ ವೀಕ್ಷಕರೇ, ಇಷ್ಟು ಸಿಂಪಲ್ ಮೆಥಡನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟು, ಕನ್ಫ್ಯೂಷನ್ನು ಇತ್ತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತು ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.